Good morning, dear students. Now, in this video class, that is now some more important chapters. That is some applications on trigonometry. Trigonometry na next chapter ಏನು ಮಾಡ್ತಕ್ಕಂಥದ್ದು some applications on trigonometry. Application means what are the uses of this trigonometric functions and trigonometry. That is equal to therefore now in the some application of trigonometry there are two concepts. That is first one is angle of elevation and second one is angle of depression. ಅದರಲ್ಲಿ ಏನಾಗಿರುತ್ತೆ ಇಂಪಾರ್ಟೆಂಟ್ ಆಗಿ ಇದರಲ್ಲಿ ಆ್ಯಂಗಲ್ ಆಫ್ ಇಲಿವೇಷನ್ ಅಂದರೆ ಏನು, ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂದರೆ ಏನು, ಮತ್ತು ಲೈನ್ ಆಫ್ ಎ ಸೈಟ್ ಆ್ಯಂಡ್ ಆರಿಜೆಂಟಲ್ ಅವೆರಡು ಗೊತ್ತಿರಬೇಕು. ಲೈನ್ ಆಫ್ ಎ ಸೈಟ್ ಅಂದರೆ ಏನು ಮತ್ತು ಆರಿಜೆಂಟಲ್ ಲೈನ್ ಅಂತಕ್ಕಂಥದ್ದು ಯಾವುದನ್ನು ನಾವು ಆರಿಜೆಂಟಲ್ ಲೈನ್ ಅಂತ ಕರಿತೀವಿ ಅಂತಕ್ಕಂಥದ್ದು ನಿನಗೆ ಗೊತ್ತಿರುತ್ತೆ. ಅದು ಆರಿಜೆಂಟಲ್ ಮೀನ್ಸ್ ಅವೆರಡರಲ್ಲಿ ಮಧ್ಯ ಫಾರಮ್ ಆಗಿರ್ತಕ್ಕಂಥ ಆ್ಯಂಗಲ್ಗೆ ನಾವು ಆ್ಯಂಗಲ್ ಆಫ್ ಎಲಿವೇಷನ್ ಅಂತ ಕರಿತೀವಿ. ನಾವು ದೇರ್ ಫಾರ್ ಅಬ್ಸರ್ವ್ ಇನ್ ಫಿಗರ್ ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ನಾವು ಸಿ ಇಂದ ಐಸೈಟಿಂದ ಏರೋಪ್ಲೇನನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ನೋಡಿ ಏನು ಮಾಡ್ತಕ್ಕಂಥದ್ದು, ನಾವು ಅರ್ತ್ ಸರ್ಫೇಸ್ ಮೇಲೆ ಇದ್ದೀವಿ ಅಂತ ತಿಳ್ಕೊಳ್ರಿ. ಮೇಲೆ ಏರೋಪ್ಲೇನ್ ಎಲ್ಲ ಮೇಲೆ ಹೋಗ್ತಿರುತ್ತೆ, ನಾವು ಮೇಲೆ ಹೋಗ್ತಿರ್ತೇವೆ ಅಂದರೆ ತಲೆ ಎತ್ತಿ ನೋಡಬೇಕಾಗುತ್ತೆ. ನಮ್ಮ ಐಸೈಟಿಂದ ಮೇಲಿರ್ತಕ್ಕಂಥ ಡಿಸ್ಟೆನ್ಸನ್ನು ನೋಡಿ ಪ್ಲೇನನ್ನು ಏನು ಮಾಡ್ತಕ್ಕಂಥ ಏರೋಪ್ಲೇನಿನ ನಮ್ಮ ಐಸೈಟಿಂದ ನೋಡ್ತಾ ಇದ್ದೀವಿ ನಾವು. ದಟ್ ಈಸ್ ಕೊಟ್ಟು ದಿಸ್ ಈಸ್ ಕಾಲ್ಡ್ ಲೈನ್ ಆಫ್ ಎ ಸೈಟ್ ಅಂತ ಕರಿತೀವಿ. ಈ ಲೈನ್ ಇದೆ ಡಾಟೆಡ್ ಲೈನ್ ಶೋಸ್ ದಿಸ್ ಈಸ್ ಕಾಲ್ಡ್ ಲೈನ್ ಆಫ್ ಎ ಸೈಟ್. ಲೈನ್ ಆಫ್ ಎ ಸೈಟ್ ಅಂದರೆ ಯಾವ ಆಬ್ಜೆಕ್ಟನ್ನ ನಮ್ಮ ಕಣ್ಣಿಂದ ನೋಡ್ತಿರ್ತೀವೋ, ಮೇಲಾಗಿರ್ಬೋದು ಇಲ್ಲ ಕೆಳಗಾಗಿರ್ಬೋದು, ಕೆಳಗಾದ್ರೆ ಅಥವಾ ಮೇಲೆ ಟಾಲ್ ಬಿಲ್ಡಿಂಗ್ ಮೇಲಿಂದ ಕೆಳಗಿರ್ತಕ್ಕಂಥ ಯಾರಾದರೂ ಕೆಳಗೆ ನೋಡ್ತೀವಲ್ಲ, ಐಸೈಟಿಂದ ನಾವು ಯಾವ ಆಬ್ಜೆಕ್ಟನ್ನ ಅಬ್ಸರ್ವ್ ಮಾಡ್ತೀವೋ ಅಲ್ಲಿಂದ ಫಾರಮ್ ಆಗಿರ್ತಕ್ಕಂಥ ಲೈನನ್ನು ದಟ್ ಈಸ್ ಕಾಲ್ಡ್ ಲೈನ್ ಆಫ್ ಎ ಸೈಟ್ ಅಂತ ಕರಿತೀವಿ ನಾವು. ನಮ್ಮ ಕಣ್ಣೆದುರಿಗೆ ನೇರವಾಗಿರ್ತಕ್ಕಂಥದ್ದಕ್ಕೆ ದಟ್ ಈಸ್ ಕಾಲ್ಡ್ ಆರಿಜೆಂಟಲ್ ಲೈನ್. ನಾವು ಅಬ್ಸರ್ವ್ ಮಾಡಿರ್ತಕ್ಕಂಥ ಸ್ಟ್ರೈಟಾಗಿ ಹಿಂಗೆ ನಿಂತ್ಕೊಂಡಿರ್ತೀವಿ, ಮೇಲೇನೂ ನೋಡೋಲ್ಲ ಕೆಳಗೆ ನೋಡೋಲ್ಲ, ನಮ್ಮ ನೇರವಾಗಿರ್ತಕ್ಕಂಥ ಲೈನನ್ನು ನಾವು ಆರಿಜೆಂಟಲ್ ಲೈನ್ ಅಂತ ಕರಿತೀವಿ. ಇವೆರಡರ ಮಧ್ಯೆ ಫಾರಮ್ ಆಗಿರ್ತಕ್ಕಂಥ ಆ್ಯಂಗಲನ್ನು ದಟ್ ಈಸ್ ನೋನ್ ಆ್ಯಸ್ ಆ್ಯಂಗಲ್ ಆಫ್ ಎಲಿವೇಷನ್. ಆ್ಯಂಗಲ್ ಆಫ್ ಎಲಿವೇಷನ್ ಅಂದರೆ ಅರ್ಥ ಏನಿಲ್ಲ, ಆರಿಜೆಂಟಲ್ ಲೈನಿಂದ ಮೇಲ್ ನೋಡಿದಾಗ ಅವೆರಡರಲ್ಲಿ ಮಧ್ಯೆ ಫಾರಮ್ ಆಗಿರ್ತಕ್ಕಂಥ ಆ್ಯಂಗಲನ್ನು ನಾವು ಆ್ಯಂಗಲ್ ಆಫ್ ಎಲಿವೇಷನ್ ಅಂತ ಕರಿತೀವಿ. ಇದೇ ಆರಿಜೆಂಟಲ್ ಲೈನಿಂದ ಕೆಳಗೆ, ಫಾರ್ ಎಕ್ಸಾಂಪಲ್ ಟಾಲ್ ಬಿಲ್ಡಿಂಗ್ ಮೇಲೆ ಅಥವಾ ಅದೇ ಪ್ಲೇನಿಂದ ಕೆಳಗೆ ನೋಡ್ಬೇಕಾದ್ರೆ ನಾವೇನು ಮಾಡ್ತಕ್ಕಂಥದ್ದು, ನಮ್ಮ ಐಸೈಟಿಂದ ಕೆಳಗೆ ನೋಡಿದರೆ ಫಾರಮ್ ಆಗಿರ್ತಕ್ಕಂಥ ಆ್ಯಂಗಲನ್ನು ನಾವು ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಕರಿತೀವಿ. ಹಾಗಾದರೆ ಫಸ್ಟು ವಾಟ್ ಇಸ್ ದ ಡೆಫಿನೇಷನ್ ಆಫ್ ಲೈನ್ ಆಫ್ ಎ ಸೈಟ್ ಗೊತ್ತಾಯ್ತಾ? ಲೈನ್ ಆಫ್ ಎ ಸೈಟ್ ಅಂದರೆ ನಮ್ಮ ಕಣ್ಣು ಐಸೈಟಿಂದ ಯಾವ ಆಬ್ಜೆಕ್ಟನ್ನು ಅಬ್ಸರ್ವ್ ಮಾಡ್ತೀವೋ, ನೋಡ್ತೀವೋ ದಟ್ ಈಸ್ ಕಾಲ್ಡ್ ಲೈನ್ ಆಫ್ ಎ ಸೈಟ್. ದಟ್ ಈಸ್ ಆರಿಜೆಂಟಲ್ ಲೈನ್ ಅಂದರೆ ನಮ್ಮ ಕಣ್ಣು ನೇರವಾಗಿರ್ತಕ್ಕಂಥ ಲೈನನ್ನು ಆರಿಜೆಂಟಲ್ ಲೈನ್ ಅಂತ ಕರಿತೀವಿ. ಅವೆರಡರ ಮಧ್ಯ ಫಾರಮ್ ಆಗಿರ್ತಕ್ಕಂಥ ಆ್ಯಂಗಲ್ ನಾವು ದೇರ್ ಫಾರ್ ದಟ್ ಈಸ್ ಕಾಲ್ಡ್ ಆ್ಯಂಗಲ್ ಆಫ್ ಎಲಿವೇಷನ್. ಅದನ್ನು ನಾವು ಆ್ಯಂಗಲ್ ಆಫ್ ಎಲಿವೇಷನ್ ಅಂತ ಕರಿತೀವಿ. ಅಂದರೆ ಆರಿಜೆಂಟಲ್ ಲೈನಿಂದ ಮೇಲ್ನ ನೋಡಿದಾಗ ಅವೆರಡರ ಮಧ್ಯೆ ಫಾರಮ್ ಆಗಿರ್ತಕ್ಕಂಥ ಆ್ಯಂಗಲನ್ನು ನಾವು ಆ್ಯಂಗಲ್ ಆಫ್ ಎಲಿವೇಷನ್ನು. ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂದರೆ ಆರಿಜೆಂಟಲ್ ಲೈನಿಂದ ಕೆಳಗಡೆ ನೋಡಿದರೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಕೆಳಗಡೆ ನೋಡಿದರೆ ಮೇಲಿಂದ ನಾವು ಕೆಳಗೆ ನೋಡ್ತಕ್ಕಂಥದ್ದು ಫಾರಮ್ ಆಗುತ್ತಲ್ಲ, ದಟ್ ಈಸ್ ಅನ್ ಆ್ಯಂಗಲ್ ಈಸ್ ಕಾಲ್ಡ್ ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಕರಿತೀವಿ. ಹೆಸರು ಹೇಳುತ್ತೆ ಡಿಪ್ರೆಷನ್ ಅಂದರೆ ಕೆಳಗೆ. ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ಲೈನ್ ಆಫ್ ಎ ಸೈಟ್. ನೆಕ್ಸ್ಟ್ ಮೂವ್ ಆನ್ ಟು ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ದ ಡೆಫಿನೇಷನ್ ಆಫ್ ಎ ಲೈನ್ ಆಫ್ ಎ ಸೈಟ್. ನಾನು ಆಲ್ರೆಡಿ ಹೇಳಿದ್ದೇನೆ, ಜನರಲ್ ಆಗಿ ವಿ ಅಬ್ಸರ್ವ್ ಜನರಲಿ ಲೈನ್ ಆಫ್ ಎ ಸೈಟ್ ಮೀನ್ಸ್ ವಿ ಅಬ್ಸರ್ವ್ ಜನರಲಿ ದಟ್ ಚಿಲ್ಡ್ರನ್ಸ್ ಯೂಸಲಿ ಲುಕ್ ಅಪ್ ಟು ಸಿ ಎನ್ ಏರೋಪ್ಲೇನ್. ಮಕ್ಳು ಏನು ಮಾಡ್ತಕ್ಕಂಥ ಏರೋಪ್ಲೇನ್ ಹೋಗ್ತಿದೆಯಾ ಅಂದರೆ ಹೊರಗಡೆ ಬಂದು ನೋಡ್ತಾರೆ. ವೆನ್ ಇಟ್ ಪಾಸಸ್ ಓವರ್ ಹೆಡ್, ಅವಾಗ ಏನು ಮಾಡ್ತಕ್ಕಂಥದ್ದು ಅದನ್ನು ನೋಡ್ಬೇಕಂದ್ರೆ ನಾವೇನು ಮಾಡಬೇಕು, ತಲೆನ ಮೇಲೆತ್ತಿ ನೋಡಬೇಕು. ದಿಸ್ ಲೈನ್ ಜಾಯ್ನಿಂಗ್ ದೇರ್ ಐ ಟು ಪ್ಲೇನ್. ನಮ್ಮ ಐ ಸೈಟಿಂದ ಪ್ಲೇನ್ಗೆ ಇರ್ತಕ್ಕಂಥದ್ದನ್ನು ಏನು ಮಾಡ್ತಕ್ಕಂಥದ್ದು ಲೈನ್ ಜಾಯಿನ್ ಆಗುತ್ತಲ್ಲ, ನೋಡ್ತಿರ್ತೀವಲ್ಲ, ದಟ್ ಲೈನ್ ಈಸ್ ಕಾಲ್ಡ್ ಆ್ಯಸ್ ವೈಲ್ ಲುಕಿಂಗ್ ಅಪ್ ದಿಸ್ ಈಸ್ ಕಾಲ್ಡ್ ಲೈನ್ ಆಫ್ ಎ ಸೈಟ್. ಅದನ್ನು ನಾವು ಲೈನ್ ಆಫ್ ಎ ಸೈಟ್ ಅಂತ ಕರಿತೀವಿ. ಗೊತ್ತಾಯ್ತು? ಲೈನ್ ಆಫ್ ಎ ಸೈಟ್ ಅಂದರೆ ಆಲ್ರೆಡಿ ನಾನು ಹೇಳಿದ್ನಲ್ಲ, ನಮ್ಮ ಐ ಸೈಟಿಂದ ಯಾವುದಾದ್ರೂ ಒಂದು ಆಬ್ಜೆಕ್ಟನ್ನು ಅಬ್ಸರ್ವ್ ಮಾಡಿದಾಗ ಮೇಲೆ ಏನು ಮಾಡ್ತಕ್ಕ, ಮೇಲಾಗಿರ್ಬೋದು ಅದು ಕೆಳಗಾದ್ರೂ ನೋಡ್ಬೋದು, ಅವೆರಡನ್ನ ನೇರವಾಗಿರ್ತಕ್ಕಂಥ ಲೈನಿಗೆ ದಟ್ ಈಸ್ ಲೈನ್ ಈಸ್ ನೋನ್ ಆ್ಯಸ್ ಲೈನ್ ಆಫ್ ಎ ಸೈಟ್ ಅಂತ ಕರಿತೀವಿ. ನೆಕ್ಸ್ಟ್ ಮೂವ್ ಆನ್ ಟು ದ ಡೆಫಿನೇಷನ್ ಆಫ್ angle of elevation. The angle of elevation means the angle which the line of a sight, ನಾನು ಹೇಳಿದ್ನಲ್ಲಾಗಲೇ ಲೈನ್ ಆಫ್ ಎ ಸೈಟ್
makes with an horizontal line. The angle which the line of a site makes with a horizontal line drawn away from their eyes is called angle of elevation of a aeroplane from them. ನಮ್ಮಿಂದ ಏರೋಪ್ಲೇನಿಗೆ ಕಂಪೇರ್ ಮಾಡಿದ್ದೀವಿ ಅಷ್ಟೇ. ಆ್ಯಂಗಲ್ ಆಫ್ ಇಲಿವೇಶನ್ ಅಂದ್ರೆ ಅಷ್ಟೇ. ದೇರ್ ಫಾರ್ ದ ಆ್ಯಂಗಲ್ ವಿಚ್ ದ ಲೈನ್ ಆಫ್ ಎ ಸೈಟ್, ನಾನು ಹೇಳಿದ್ನಲ್ಲ ಲೈನ್ ಆಫ್ ಎ ಸೈಟ್ ಅಂದರೆ ನಮ್ಮ ಕಣ್ಣಿಂದ ಯಾವ ಆಬ್ಜೆಕ್ಟನ್ನು ಅಬ್ಸರ್ವ್ ಮಾಡ್ತಿದ್ವೋ ಅದನ್ನು ಲೈನ್ ಆಫ್ ಎ ಸೈಟ್ ಅಂತ ಕರಿತೀವಿ. ದ ಆ್ಯಂಗಲ್ ಅವೆರಡರ ಮಧ್ಯೆ ಯಾವುದ್ರ ಮಧ್ಯೆ ಮೇಕ್ಸ್ ವಿತ್ ಆರಿಜೆಂಟಲ್ ಲೈನ್. ಆರಿಜೆಂಟಲ್ ಲೈನ್ಗೂ ಮತ್ತು ಲೈನ್ ಆಫ್ ಎ ಸೈಟ್ಗೂ ಮಧ್ಯೆ ಫಾರಮ್ ಆಗಿರ್ತಕ್ಕಂಥ ಆ್ಯಂಗಲನ್ನು ದಟ್ ಈಸ್ ನೋನ್ ಆಸ್ ಆ್ಯಂಗಲ್ ಆಫ್ ಎಲಿವೇಶನ್. ದೇರ್ ಫಾರ್ ದ ಆ್ಯಂಗಲ್ ಆಫ್ ಎಲಿವೇಶನ್ ವಿಚ್ ದ ಲೈನ್ ಆಫ್ ಎ ಸೈಟ್ ಮೇಕ್ಸ್ ವಿತ್ ಎ ಆರಿಜೆಂಟಲ್ ಲೈನ್ drawn away from their eyes is called angle of elevation of a aeroplane from them. ಏರೋಪ್ಲೇನಿಂದ ನಮಗಿರ್ತಕ್ಕಂಥ ಡಿಸ್ಟೆನ್ಸಲ್ಲಿ ಆರಿಜೆಂಟಲ್ ಲೈನ್ಗೂ ಮತ್ತು ಲೈನ್ ಆಫ್ ಎ ಸೈಟ್ಗೆ ಮಧ್ಯ ಫಾರಮ್ ಆಗಿರ್ತಕ್ಕಂಥ ಆ್ಯಂಗಲನ್ನು ದಟ್ ಈಸ್ ನೌನ್ ಆಸ್ ಆ್ಯಂಗಲ್ ಆಫ್ ಎಲಿವೇಶನ್. ಮೇಲೆ ನೋಡಿದ್ರೆ ಒಟ್ಟು ಅದನ್ನು ಮೇಲೆ ನಮ್ಮ ಕಣ್ ಸೈಟಿಂದ ಮೇಲೆ ನೋಡಿದಾಗ ಮತ್ತು ಆರಿಜೆಂಟಲ್ ಲೈನಿಗೆ ಮಧ್ಯ ಫಾರಮ್ ಆಗಿರ್ತಕ್ಕಂಥ ಆ್ಯಂಗಲನ್ನು ನಾವು ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ಇಷ್ಟು ನೆನ್ಪಿಟ್ಕೊಟ್ರೆ ಆ್ಯಂಗಲ್ ಆಫ್ ಎಲಿವೇಶನ್ ಅಂದ್ರೆ ಅರ್ಥ ಮೇಲ್ ನೋಡಬೇಕು ಅಂತ. ಮೇಲ್ ನೋಡಿದಾಗ ಆರಿಜೆಂಟಲ್ ಲೈನಿಂದ ಮೇಲ್ ನೋಡಿದಾಗ ಫಾರಮ್ ಆಗಿರ್ತಕ್ಕಂಥದ್ದು ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂದರೆ ನಾವು ಆರಿಜೆಂಟಲ್ ಲೈನ್ ನಮ್ಮ ಕಣ್ಣ ಎದುರಿಗೆ ನೇರವಾಗಿ ನೋಡಿ ಅದರಿಂದ ಕೆಳಗೆ ನೋಡಿದ ನಾವು ಆಬ್ಜೆಕ್ಟನ್ನು ನೋಡ್ತೀವಲ್ಲ. ಫಾರ್ ಎಕ್ಸಾಂಪಲ್ ಮೇಲಿಂದ ಯಾವುದಾದ್ರು ಟಾಲ್ ಬಿಲ್ಡಿಂಗಿಂದ ಏನು ಮಾಡ್ತಕ್ಕಂಥದ್ದು ಕೆಳಗೆ ಮೇಲೆ ಹತ್ತೋಗಿರ್ತೀವಿ, ಅಲ್ಲಿಂದ ಕೆಳಗೆ ಯಾರಿದ್ದಾರೆ ಅಂತ ಕೆಳಗೆ ಅಬ್ಸರ್ವ್ ಮಾಡಿ ತಲೆ ನೋಡ್ತೀವಲ್ಲ, ನಾವೇನು ಮಾಡಬೇಕು ಬೆಂಡ್ ತಲೆನ ಕೆಳಗೆ ನೋಡಬೇಕು. ಅಲ್ಲಿ ಆರಿಜೆಂಟಲ್ ಲೈನ್ಗೂ ಮತ್ತು ಕೆಳಗೆ ಲೈನ್ ಆಫ್ ಎ ಸೈಟ್ಗೂ ಮಧ್ಯ ಫಾರಮ್ ಆಗಿರ್ತಕ್ಕಂಥ ಆ್ಯಂಗಲನ್ನು ನಾವು ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಕರಿತೀವಿ. ಹಾಗಾದರೆ ನಾವು ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ಔಟ್ ಇಟ್ ಈಸ್ ಕ್ಯಾನ್ ಬಿ ಫಾರಮ್ ಆ್ಯಂಗಲ್ ಆಫ್ ಡಿಪ್ರೆಷನ್ ಅಬ್ಸರ್ವ್ಡ್ ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ದಿಸ್ ಈಸ್ ಅನ್ ಐಯಿಂದ ಏನು ಮಾಡ್ತಕ್ಕ ನಾವು ಇಲ್ಲಿ ನಿಂತ್ಕೊಂಡಿದ್ದೀವಿ ಲೈನ್ ಆಫ್ ಎ ಸೈಟ್. ಇಲ್ಲಿ ಏನು ಮಾಡ್ತಕ್ಕಂಥದ್ದು ಏರೋಪ್ಲೇನ್ ಇದೆ, ಏರೋಪ್ಲೇನಲ್ಲಿ ಅವನು ಅಬ್ಸರ್ವ್ ಮಾಡ್ತಾನೆ. ಇಲ್ಲಿಂದ ನಾವು ಕೆಳಗೆ ನಿಂತ್ಕೊಂಡಿರ್ತಕ್ಕಂಥವ್ರನ್ನ ಅಬ್ಸರ್ವ್ ಮಾಡ್ತಾನೆ. ದಿಸ್ ಈಸ್ ಕಾಲ್ಡ್ ಲೈನ್ ಆಫ್ ಎ ಸೈಟ್. ಇದು ಅಲ್ಲಿ ಇದರಲ್ಲಿ ಇಲ್ಲಲ್ಲಿ ನಾವೆಲ್ಲ ನೋಡ್ತಿರೋದು ಅವ್ನು ನೋಡ್ತಿದ್ದಾನೆ. ಇದರಲ್ಲಿ ಇಲ್ಲಿಂದ ಏನು ಮಾಡ್ತಕ್ಕಂಥದ್ದು ಏರೋಪ್ಲೇನಿಂದ ಅಬ್ಸರ್ವ್ ಮಾಡ್ತಿದ್ದಾನೆ, ದಟ್ ಈಸ್ ಲೈನ್ ಆಫ್ ಎ ಸೈಟ್. ಇಲ್ಲಿಂದ ಅವನಿನ್ನ ಆರಿಜೆಂಟಲ್ ಲೈನ್. ಈ ಆರಿಜೆಂಟಲ್ ಲೈನು ಮತ್ತು ಲೈನ್ ಆಫ್ ಎ ಸೈಟಿನ ಮಧ್ಯೆ ಫಾರಮ್ ಆಗಿರ್ತಕ್ಕಂಥ ಆ್ಯಂಗಲನ್ನು ನಾವು ದಟ್ ಈಸ್ ನೋನ್ ಆಸ್ ಆ್ಯಂಗಲ್ ಆಫ್ ಡಿಪ್ರೆಷನ್. ಅಂದರೆ ಯಾವುದೇ ಆಬ್ಜೆಕ್ಟನ್ನ ಆರಿಜೆಂಟಲ್ ಲೈನಿಂದ ಕೆಳಗಡೆ ನೋಡಿದರೆ ಅದು ಆ್ಯಂಗಲ್ ಆಫ್ ಡಿಪ್ರೆಷನ್ ಫಾರಮ್ ಆಗುತ್ತೆ. ಗೊತ್ತಾಗುತ್ತೆ. ಇಷ್ಟೇ ನೆನ್ಪಿಟ್ಕೊಳ್ರಿ ಆ್ಯಂಗಲ್ ಆಫ್ ಎಲಿವೇಶನ್ ಮತ್ತು ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂದರೆ. ಆ್ಯಂಗಲ್ ಆಫ್ ಎಲಿವೇಶನ್ ಅಂದರೆ ಆರಿಜೆಂಟಲ್ ಲೈನಿಂದ ಮೇಲೆ ಆಬ್ಜೆಕ್ಟನ್ನು ನೋಡಿದಾಗ ಅವೆರಡರ ಮಧ್ಯೆ ಆರಿಜೆಂಟಲ್ ಲೈನ್ಗೂ ಮತ್ತು ಲೈನ್ ಆಫ್ ಎ ಸೈಟಿನ ಮಧ್ಯೆ ಫಾರಮ್ ಆಗಿರ್ತಕ್ಕಂಥ ಆ್ಯಂಗಲನ್ನು ನಾವು ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂದರೆ ನಾವು ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ನಾವು ನೋಡ್ತಕ್ಕಂಥ ಆಬ್ಜೆಕ್ಟ್ ಆರಿಜೆಂಟಲ್ ಲೈನಿಗೂ ಅದರಿಂದ ಕೆಳಗಡೆ ನಾವು ಅಬ್ಸರ್ವ್ ಮಾಡಿದಾಗ ಕೆಳಗೆ ನೋಡಿದಾಗ ಆಬ್ಜೆಕ್ಟನ್ನು ಅಬ್ಸರ್ವ್ ಮಾಡಿದಾಗ ಅವೆರಡರ ಮಧ್ಯೆ ಆ ಲೈನ್ಗಳ ಎರಡು ಮಧ್ಯೆ ಫಾರಮ್ ಆಗಿರ್ತಕ್ಕಂಥ ಆ್ಯಂಗಲನ್ನು ದಟ್ ಈಸ್ ನೋನ್ ಆಸ್ ಆ್ಯಂಗಲ್ ಆಫ್ ಡಿಪ್ರೆಷನ್. ಅಂದರೆ ಆ್ಯಂಗಲ್ ಆಫ್ ಎಲಿವೇಶನ್ ಅಂದರೆ ಮೇಲೆ ನೋಡೋದು ಅಂತ ಅರ್ಥ. ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂದರೆ ಕೆಳಗೆ ನೋಡಿದಾಗ ಆ್ಯಂಗಲ್ ಫಾರಮ್ ಆಗಿರ್ತಕ್ಕಂಥದ್ದನ್ನು ನಾವು ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಕರಿತೀವಿ. ಹಾಗಾದ್ರೆ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಎನ್ ಆ್ಯಂಗಲ್ ಆಫ್ ಡಿಪ್ರೆಷನ್? ಇಫ್ ಎ ಪೈಲಟ್ ಹೇಳಿದ್ನಲ್ಲ, ದೇರ್ ಫಾರ್ ಇಫ್ ದ ಪೈಲಟ್ ಆಫ್ ಎನ್ ಏರೋಪ್ಲೇನ್ ಲುಕ್ಸ್ ಡೌನ್ವರ್ಡ್ಸ್, ಅವನೇನು ಮಾಡ್ತಕ್ಕಂಥ ಪೈಲಟು ಏರೋಪ್ಲೇನಲ್ಲಿ ಏನು ಮಾಡ್ತಕ್ಕಂಥದ್ದು ಅವನು ಕೆಳಗಡೆ ನೋಡ್ತಾನೆ. ಡೌನ್ವರ್ಡ್ಸ್ ಅಟ್ ಎನಿ ಆಬ್ಜೆಕ್ಟ್ ಆನ್ ದ ಗ್ರೌಂಡಲ್ಲಿ ಏನು ಮಾಡ್ತಕ್ಕಂಥ ನೆಲದ ಮೇಲೆ ಇರ್ತಕ್ಕಂಥ ಏರೋಪ್ಲೇನಲ್ಲಿ ಹೋಗ್ತಿರ್ತಾನೆ. ಅವ್ನು ಪೈಲಟ್ ಏನು ಮಾಡ್ತಕ್ಕಂಥ ಕೆಳಗಡೆ ನೋಡ್ತಾನೆ ಎನಿ ಆಬ್ಜೆಕ್ಟ್ ಇನ್ ದಿ ಗ್ರೌಂಡ್. ದೆನ್ ದ ಆ್ಯಂಗಲ್ ಬಿಟ್ವೀನ್ ಈಸ್ ಲೈನ್ ಆಫ್ ಎ ಸೈಟ್ ಆ್ಯಂಡ್ ಆರಿಜೆಂಟಲ್ ಲೈನ್ ಡ್ರಾನ್ ಅವೇ ಫ್ರಮ್ ಈಸ್ ಐ ಈಸ್ ಕಾಲ್ಡ್ ಆ್ಯಂಗಲ್ ಆಫ್ ಡಿಪ್ರೆಷನ್. ಗೊತ್ತಾಯ್ತಾ ನಾನು ಹೇಳಿದ್ದು? ಅವನು ಏರೋಪ್ಲೇನಲ್ಲಿ ಪೈಲಟ್ ಹೋಗ್ತಿರ್ತಾನೆ, ಕೆಳಗಡೆ ಯಾವುದಾದ್ರೂ ಒಂದು ಆಬ್ಜೆಕ್ಟನ್ನು ಅಬ್ಸರ್ವ್ ಮಾಡ್ತಾನೆ. ಆ ಅಬ್ಸರ್ವ್ ಮಾಡಿದೆ ಅಂದರೆ ಅದು ಲೈನ್ ಆಫ್ ಎ ಸೈಟು. ಅವನೇನು ಮೇಲೆ ಹೋಗ್ತಿರ್ತಕ್ಕಂಥ ಸ್ಟ್ರೈಟ್ ಲೈನ್ ಆರಿಜೆಂಟಲ್ ಲೈನು ಅವೆರಡರ ಮಧ್ಯೆ ಫಾರಮ್ ಆಗಿರ್ತಕ್ಕಂಥ ಆ್ಯಂಗಲನ್ನು ನಾವು ದಟ್ ಈಸ್ ನೋನ್ ಆಸ್ ಆ್ಯಂಗಲ್ ಆಫ್ ಡಿಪ್ರೆಷನ್. ನಾವು ಯೂಸಿಂಗ್ ದೀಸ್ ಟು ಕಂಡೀಷನ್ ಆ್ಯಂಗಲ್ ಆಫ್ ಎಲಿವೇಶನ್ ಆ್ಯಂಡ್ ಆ್ಯಂಗಲ್ ಆಫ್ ಡಿಪ್ರೆಷನ್ ನಾವು ಸಾಲ್ವ್ ಫಾರ್ ಸಮ್ಮರ್ ಪ್ರಾಬ್ಲಮ್ಸ್. ಇದನ್ನು ಯೂಸ್ ಮಾಡ್ತಕ್ಕಂಥದ್ದು ಅದರಲ್ಲೇ ಟಾಲ್ ಬಿಲ್ಡಿಂಗ್ಸು ಬ್ರಿಡ್ಜಸ್ಸು ಅವೆಲ್ಲ ಫಾರಮ್ ಮಾಡ್ಬೇಕಾದ್ರೆ ಏನು ಮಾಡ್ತಕ್ಕಂಥದ್ದು ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿನೇ ಯೂಸ್ ಮಾಡೋದು ನಾವು. ಟಾಲ್ ಬಿಲ್ಡಿಂಗ್ಗಳೆಲ್ಲ ಕಟ್ತಾರಲ್ಲ ಮತ್ತು ಎಲ್ಲ ದೊಡ್ಡ ಸಿಗಳಿಗೆ ಏನು ಮಾಡ್ತಕ್ಕ ಬ್ರಿಡ್ಜಸ್ಸು ಅವೆಲ್ಲ ಫಾರಮ್ ಆಗಿರ್ತಕ್ಕಂಥದ್ದು ಏನಾಗಿರುತ್ತೆ ಯಾವುದ್ರ ಬೇಸಿಸ್ ಮೇಲೆ ಯೂಸಿಂಗ್ ಸಮ್ ಅಪ್ಲಿಕೇಶನ್ಸ್ ಆನ್ ಟ್ರಿಗ್ನೋಮೆಟ್ರಿ. ನಾವು ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ಮೂವ್ ಆನ್ ಟು ದಿ ಸಮ್ ಪ್ರಾಬ್ಲಮ್ಸ್ ಆನ್ applications of trigonometry. That is equal to therefore in first one, the angle of elevation of the top of a tower from a
ಪಾಯಿಂಟ್ ಆನ್ ದ ಗ್ರೌಂಡ್. ಕ್ವಶನ್ ಅರ್ಥ ಮಾಡ್ಕೋಬೇಕಿದ್ರಲ್ಲಿ, ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಗೊತ್ತಾಗೋದು. ದೇರ್ ಫಾರ್ ದ ಆ್ಯಂಗಲ್ ಆಫ್ ಇಲಿವೇಶನ್, ಇಲಿವೇಶನ್ ಅಂದ್ರೆ ಗೊತ್ತಾಗುತ್ತಾನೆ ಮೇಲೆ ನೋಡ್ತಕ್ಕಂಥದ್ದಲ್ಲಿ. ದ ಆ್ಯಂಗಲ್ ಆಫ್ ಇಲಿವೇಶನ್ ಆಫ್ ಎ ಟಾಪ್ ಆಫ್ ದ ಟವರ್, ಒಂದು ಟವರ್ ಇದೆ ಮೇಲೆ, ದೊಡ್ಡ ಟವರ್ ಇದೆ, ಫ್ರಮ್ ಎ ಪಾಯಿಂಟ್ ಆನ್ ದ ಗ್ರೌಂಡ್, ಆ ಪಾಯಿಂಟಿನ ಗ್ರೌಂಡಿಂದ ಮತ್ತು ಅದರ ಯಾವುದಕ್ಕೆ ಟವರ್ಗೂ, ವಿಚ್ ಈಸ್ 30 ಮೀಟರ್ ಅವೇ ಫ್ರಮ್ ದ ಫೂಟ್ ಆಫ್ ದ ಟವರ್. ಅದ್ರ ದೂರ ಏನು ಮಾಡ್ತಕ್ಕಂಥದ್ದು, ಟವರಿಂದ ಏನು ಮಾಡ್ತಕ್ಕಂಥದ್ದು, ನಾವು ಅಬ್ಸರ್ವ್ ಮಾಡಿರ್ತಕ್ಕಂಥ ಫೂಟ್ ಆಫ್ ದ ಟವರ್ಗೂ ಈಸ್ 30 ಡಿಗ್ರಿ. ಅವೆರಡರ ಮಧ್ಯೆ ಫಾರಮ್ ಆಗಿರ್ತಕ್ಕಂಥ ಆ್ಯಂಗಲ್ಲು 30 ಡಿಗ್ರಿ ಇದೆ. ಫಸ್ಟ್ ಆಫ್ ಫೈಂಡ್ ದ ಹೈಟ್ ಆಫ್ ದ ಟವರ್. ಹಾಗಾದರೆ ಟವರಿನ ಹೈಟ್ ಎಷ್ಟಿದೆ ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿದ್ದಾನೆ. ಏನಿಲ್ಲ, ಸಿಂಪಲ್ ಪ್ರಾಬ್ಲಮ್ಮು. ಒಂದು ಕಂಬ ಇದೆ ಅಂತ ತಿಳ್ಕೊಳ್ರಿ, ದೊಡ್ಡದು ಕಂಬ. ಆ ಕಂಬ ಏನು ಮಾಡ್ತಕ್ಕಂಥದ್ದು, ಒಂದು ಟವರ್ ಇದೆ. ಆ ಟವರಿಂದ ನಾವೆಲ್ಲ ಸ್ವಲ್ಪ ದೂರ ನಿಂತ್ಕೊಂಡು ಆ ಟವರಿನ ಹೈಟ್ ಎಷ್ಟಿದೆ ಅಂತಕ್ಕಂಥದ್ದನ್ನು ಸುಮ್ಮನೆ ನೋಡ್ತೀವಿ. ನಮಗಿನ್ನ ನೋಡಿದ್ರೆ ಹಂಗೆ ಗೊತ್ತಾಗಲ್ಲ, ಫೈಂಡ್ ಔಟ್ ಮಾಡಬೇಕು. ಒಂದು ಕಂಬ, ಒಂದು ಟವರ್ ಇದೆ, ಹೈಟ್ ಆಫ್ ದ ಟವರ್ ಅಂದರೆ ದೊಡ್ಡದೊಂದು ಕಂಬ ಇದೆ ನೋಡಿ, ಟವರ್ ಇದೆ. ಇಲ್ಲಿಂದ ಏನು ಮಾಡ್ತಕ್ಕಂಥ ನಾವು ನೋಡಿ, ಇಲ್ಲಿ ಆಬ್ಜೆಕ್ಟ್ ಇಲ್ಲಿ ಸಿ ಹತ್ರ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಕ್ಕಂಥ ಆ ಟವರ್ನ ಅಬ್ಸರ್ವ್ ಮಾಡ್ತೀವಿ. ಅದು ನಾವು ಆ ಕಂಬದಿಂದ ಎಷ್ಟು ದೂರದಲ್ಲಿ ಇದ್ದೀವಿ ಅಂದರೆ 30 ಮೀಟರ್, ಅದು ಕೊಟ್ಟಿದ್ದಾನೆ ನೋಡಿ, 30 ಮೀಟರ್ ಅಂತ ಕೊಟ್ಟಿದ್ದಾನೆ. ದೇರ್ ಫಾರ್ ದ ಟವರ್ ಫ್ರಮ್ ದ ಆಬ್ಜೆಕ್ಟ್ ಆನ್ ದ ಗ್ರೌಂಡ್, ಗೊಂಡಲ್ಲಿರ್ತಕ್ಕಂಥ ನಾವು ಟವರಿಂದ ಏನು ಮಾಡ್ತಕ್ಕಂಥದ್ದು 30 ಮೀಟರ್ ದೂರದಲ್ಲಿ ನಿಂತ್ಕೊಂಡು ಆ ಟವರ್ನ ಅಬ್ಸರ್ವ್ ಮಾಡ್ತೀವಿ. ಇಲ್ಲಿದೆ ನೋಡಿ ಹೈಟ್ ಆಫ್ ಟವರ್, ಏನು ಮಾಡಿದ್ದು, ಎ ಬಿ ಇಸ್ ದ ಹೈಟ್ ಆಫ್ ದ ಟವರ್. ನಾವು ದೇರ್ ಫಾರ್ ಬಿ ಸಿ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆಬ್ಜೆಕ್ಟ್ ಫ್ರಮ್ ದ ಟವರ್. ಇಲ್ಲಿಂದ ದೂರ 30 ಮೀಟ್ರ್ ಇದೆ. ಅವೆರಡರ ನಾವು ಅದನ್ನು ಲೈನ್ ಆಫ್ ಎ ಸೈಟು ಮತ್ತು ಈ ಆರಿಜೆಂಟಲ್ ಲೈನಿನ ಎರಡರ ಮಧ್ಯೆ ಫಾರಮ್ ಆಗಿರ್ತಕ್ಕಂಥ ಆ್ಯಂಗಲ್ ಅವ್ನು ಕೊಟ್ಟಿದ್ದಾನೆ. ದ ಫೂಟ್ ಆಫ್ ದ ಟವರ್ ಫ್ರಮ್ ದ ಅವೇ ಫ್ರಮ್ ದ ಫೂಟ್ ಈಸ್ ಕಾಲ್ಡ್ 30 ಡಿಗ್ರಿ. ಅವೆರಡರ ಮಧ್ಯೆ ಆಗಿರ್ತಕ್ಕಂಥ ಆ್ಯಂಗಲ್ ಎಷ್ಟಿದೆ, 30 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ನಾವು ಫೈಂಡ್ ಎ ಬಿ ಮೀನ್ಸ್ ಹೈಟ್ ಆಫ್ ದ ಟವರ್. ನೋಡಿ ಏನು ಮಾಡ್ತಕ್ಕಂಥದ್ದು, ಇದರಲ್ಲಿ ಜಾಸ್ತಿಯಾಗಿ ನಾವೇನು ಮಾಡ್ತಕ್ಕಂಥದ್ದು ಯೂಸ್ ಮಾಡ್ತಕ್ಕಂಥದ್ದನ್ನೇ ಟ್ಯಾನ್ ತೀಟನೇ ಜಾಸ್ತಿ ಯೂಸ್ ಮಾಡೋದು. ಟ್ಯಾನ್ ಇಲ್ಲ ಸೈನ್ ಇಲ್ಲ ಕಾಸು, ಜಾಸ್ತಿ ಪ್ರಾಬ್ಲಮ್ಸಲ್ಲಿ ಏನು ಮಾಡ್ತಕ್ಕಂಥದ್ದು ಟ್ಯಾನ್ ತೀಟನೇ ನಾವು ಅಪ್ಲೈ ಮಾಡೋದು. ದಟ್ ಈಸ್ ಕೊಟ್ಟು, ಯಾಕಂದರೆ ಇಲ್ಲಿ ಎ ಸಿ ಹೈಪೋಟಿನಸ್ ಯಾವುದು ಕೂಡ ಕೊಟ್ಟಿಲ್ಲ. ಬಟ್ ಇದು ತೀಟಾ 30 ಡಿಗ್ರಿ ಅಂತ ಕೊಟ್ಟಿದ್ದಾನೆ ಅಂದರೆ ಅದನ್ನೇ ನಾವು ತೀಟಾ ಅಂತ ಕನ್ಸಿಡರ್ ಮಾಡೋದು. 30 ಡಿಗ್ರಿನ ಆಪೋಸಿಟ್ ಸೈಡ್ ಯಾವುದು, ಎ ಬಿ ಆಪೋಸಿಟ್ ಸೈಡ್ ಆಗುತ್ತೆ, ಬಿ ಸಿ ಒಟ್ಟು ಅಡ್ಜಸೆಂಟ್ ಸೈಡ್ ಆಗುತ್ತೆ. ಹಾಗಾದರೆ ಟ್ಯಾನ್ ಬರೋದೇ ಟ್ಯಾನ್ ತೀಟನೇ ನಾವು ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ತೊಗೊಳೋದ್ರಿಂದ ಜಾಸ್ತಿ ಇಲ್ಲಿ ಹೈಪೋಟಿನಸ್ ಜಾಸ್ತಿ ಫೈಂಡ್ ಔಟ್ ಮಾಡೋಕ್ಕೆ ಕೊಡೋಲ್ಲ ಆ ಪ್ರಾಬ್ಲಮ್ಸಲ್ಲೂ. ಅದಕ್ಕೇನಾಗುತ್ತೆ, ಟ್ಯಾನ್ ತೀಟನೇ ನಾವು ಜಾಸ್ತಿ ಅಪ್ಲೈ ಮಾಡೋದು. ಹಾಗಾದರೆ ನಾವು ಮೂವ್ ಟು ದಿ ಸಾಲ್ವ್ ಫಾರ್ ಇನ್ ಪ್ರಾಬ್ಲಮ್ಸ್. ಲೆಟ್ ಎ ಬಿ ದ ಹೈಟ್ ಆಫ್ ದ ಟವರ್. ನೋಡಿ, ಎ ಬಿನ ನಾವು ಹೈಟ್ ಆಫ್ ದ ಟವರ್ ಅಂತ ತೊಗೊಂಡಿದ್ವಿ. ದ ಆ್ಯಂಗಲ್ ಬಿಟ್ವೀನ್ ದ ಫ್ರಮ್ ಪಾಯಿಂಟ್ ಸಿ ಆನ್ ದ ಗ್ರೌಂಡ್ ಈಸ್ 30 ಡಿಗ್ರಿ. ಸಿಯಿಂದ ಗ್ರೌಂಡಿಂದ ಏನು ಮಾಡ್ತಕ್ಕಂಥದ್ದು ಆಬ್ಜೆಕ್ಟಿಗೆ ಇರ್ತಕ್ಕಂಥ ಡಿಸ್ಟೆನ್ಸಿನ ಆ್ಯಂಗಲ್ ಎಷ್ಟಿದೆ ಅಂದರೆ 30 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ನಾವು ಅಪ್ಲೈಯಿಂಗ್ ದೇರ್ ಫಾರ್ ಎ ಬಿ ಸಿ ಇಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ನೋಡಿ ಏನು ಮಾಡ್ತಕ್ಕಂಥ ಅಬ್ಸರ್ವ್ ಮಾಡಿದಾಗ ಎ ಬಿ ಸಿ ಅಂತಕ್ಕಂಥದ್ದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿದೆ. ಎ ಬಿ ಸಿ ಇಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ನಾವು ಅಪ್ಲೈಯಿಂಗ್ ಟ್ಯಾನ್ ತೀಟಾ. ದೇರ್ ಫಾರ್ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಎ ಬಿ ಬೈ ಅಪೋಸಿಟ್ ಬೈ ಅಡ್ಜಸೆಂಟ್, ದಟ್ ಈಸ್ ಎ ಬಿ ಬೈ ಬಿ ಸಿ, ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ಟ್ಯಾನ್ ತೀಟಾ ಕ್ಯಾನ್ ಬಿ ರಿಪ್ಲೇಸಿಂಗ್ ದಟ್ ಆಫ್ ಆ್ಯಂಗಲ್ 30 ಡಿಗ್ರಿ. ತೀಟಾ ವ್ಯಾಲ್ಯೂ ಕೊಟ್ಟಿದ್ದಾನೆ 30 ಡಿಗ್ರಿ ಅಂತ. ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ವಾಟ್, ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಈಸ್ ಎ ಬಿ, adjacent is BC. Therefore tan theta is equal to opposite by adjacent, that is AB by BC. Therefore AB, now we can find AB is height of the tower. AB is to be to find BC ಕೊಟ್ಟಿದ್ದಾನೆ. ಟೋಟಲ್ ಡಿಸ್ಟೆನ್ಸ್ ಫೂಟಿಂದ ಆ ಟವರ್ಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಏನಾಗಿರುತ್ತೆ 30 ಮೀಟರ್ ಅಂತ ಕೊಟ್ಟಿದ್ದೇನೆ. ನಾವು therefore tan 30 ಡಿಗ್ರಿ, what is the value of tan 30 according to table, trigonometric standard table. ಅದಕ್ಕೆ ಅದನ್ನ ಆದಮೇಲೆ ಇದು ಬಂದಿರೋದು ಟ್ರಿಗ್ನೋಮೆಟ್ರಿಕ್ ಸ್ಟ್ಯಾಂಡರ್ಡ್ ಟೇಬಲಿಂದನೇ ನೋಡಬೇಕು. tan 30 ಡಿಗ್ರಿ ವ್ಯಾಲ್ಯೂ ಎಷ್ಟು, ದಟ್ ಈಸ್ 1/√3. 1/√3 ಇದೆ. ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್, ದಟ್ ಈಸ್ AB ಇಂಟು √3. AB into √3 is equal to √3 into AB, that is 30 into 1 30. Therefore AB is equal to, again by cross multiplication, 30 divided by √3. Now therefore which is the denominator, √3. √3 na rationalizing factor na multiply ಮಾಡಿ ಸಿಂಪ್ಲಿಫೈ. AB is equal to 30 divided by √3 ಬಂದಿದೆ. √3 ನ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡಕ್ಕೂ ಕೂಡ ಮಲ್ಟಿಪ್ಲೈ ಮಾಡಿ ರೇಷನೈಸ್ ಸಿಂಗಲ್ ಥರ್ಮಲ್, ಅದು ಮಾನೋಮೇಲ್, ದಟ್ ಈಸ್ ಮಾನೋಮೇಲ್ ಸರ್ಡ್ ಆಗಿರೋದ್ರಿಂದ ಅದರ ರೇಷನೈಸಿಂಗ್ ಫ್ಯಾಕ್ಟರ್ ಅಥವಾ ಕಾನ್ಸಿಗೇಟು √3 ಆಗಿರುತ್ತೆ. √3 ಕ್ಯಾನ್ ಬಿ ಮಲ್ಟಿಪ್ಲೈಡ್ ಬೈ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್, ದಟ್ ಈಸ್ 30 ಇಂಟು √3 ಡಿವೈಡೆಡ್ ಬೈ √3 ಇಂಟು √3. 30 ಇಂಟು √3, 30 √3 divided by √3 into √3 is √9. Therefore the value of √9 is equal to 3. 3 ಇಂದ 30ನ ಭಾಗ ಮಾಡಿದರೆ 3
ಟೆನ್ಸಾ, ದಟ್ ಈಸ್ 10 ಇಂಟು ರೂಟ್ 3 ಮೀಟರ್. ಅವ್ನು ಡೈರೆಕ್ಟಾಗಿ ಬರೆದಿದ್ದಾನೆ 10 ಇಂಟು ರೂಟ್ 3 ಮೀಟರ್ ಅಂತ. ಅದನ್ನು ಡಿನಾಮಿನೇಟ್ರ್ ರೂಟ್ 3 ಇದೆಯಲ್ಲ, ಅದು ರ್ಯಾಷನಲೈಸಿಂಗ್ ಫ್ಯಾಕ್ಟ್ರ್ ನ್ಯೂಮರೇಟ್ರ್ ಡಿನಾಮಿನೇಟ್ರ್ ಎರಡಕ್ಕೂ ಕೂಡ ರೂಟ್ 3/√3 ಇಂದ ಗುಣಿಸಬೇಕು. ಇನ್ನೊಂದು 10 ಇಂಟು ರೂಟ್ 3 ಇಂದ ಗುಣಿಸಿದರೆ 30 ಇಂಟು ರೂಟ್ 3 ಇಂದ ಗುಣಿಸಿದರೆ 30√3ನೇ ಬರುತ್ತೆ. ಕೆಳಗೆ ರೂಟ್ 3 ಇಂಟು ರೂಟ್ 3 ಗುಣಿಸ್ತೀವಲ್ಲ, ರೂಟ್ 9 ಆಗುತ್ತೆ. ರೂಟ್ 9 ವ್ಯಾಲ್ಯೂ 3 ಆಗುತ್ತೆ. ಈ 3 ಇಂದ 30ನ ಭಾಗ ಮಾಡಿದರೆ 3 ಟೆನ್ಸಾ, 10 ಇಂಟು ರೂಟ್ 3 ಹಂಗೆ ಇರುತ್ತಲ್ಲ, 10 ಇಂಟು ರೂಟ್ 3. ದಟ್ ಈಸ್ ದ ವ್ಯಾಲ್ಯೂ ಆಫ್ height of the tower. Therefore the height of the tower is 10 into root 3 meter. Next move on to the another problems. That is equal to, therefore a circus artist is climbing a 20 meter long rope. ಏನು ಮಾಡ್ತಕ್ಕಂಥದ್ದು, ಅವನೇನಾಗಿರುತ್ತೆ, ಒಂದು ಸರ್ಕಸ್ ಟೆಂಟ್ ಅಂತಕ್ಕಂಥ ಕ್ಲೈಂಬಿಂಗ್ಗೆ 20 ಮೀಟರ್ ಲಾಂಗ್ ರೋಪ್ ವಿಚ್ ಈಸ್ ಟೈಟ್ಲಿ stretched and tied from the top of the vertical pole to the ground. Find the height of the pole if the angle made by the rope with the ground level is 30 degree. That is equal to, therefore question ಅರ್ಥ ಮಾಡ್ಕೊಳ್ರಿ. ಫಸ್ಟ್ ಏನು ಮಾಡ್ತಕ್ಕಂಥದ್ದು, ಎ ಸರ್ಕಸ್ ಟೆಂಟ್ ಈಸ್ ಕ್ಲೈಂಬಿಂಗ್ 20 ಮೀಟರ್ ಲಾಂಗ್ ರೂಪ್. ಎ ಸರ್ಕಸ್ ಟೆಂಟನ್ನು ಹಾಕಿದ ನಿಮಗೆ ರೌಂಡಾಗಿ ಏನು ಮಾಡ್ತಕ್ಕಂಥದ್ದು, ಈ ಕಡೆ ಮತ್ತೆ ಒಂದು ಕಡೆ ಮಾತ್ರ ಕೊಟ್ಟು ಸರ್ಕಸ್ ಟೆಂಟಿಂದ ಏನು ಮಾಡ್ತಕ್ಕಂಥ ರೂಪು ಮೇಲೆ ಟೆಂಟ್ ಹಾಕೋದಂದ್ರೆ ಗೊತ್ತಿದೆ ತಾನೇ ಹೆಂಗೆ ಹಾಕ್ತಾರೆ ಅಂತ. ದಟ್ ಈಸ್ ಇಕ್ವಲ್ ಟು, ದೇರ್ಫೋರ್ ಟೆಂಟ್ ಇದೆ, ಅದರ ಲಾಂಗ್ ಎಷ್ಟಿದೆ ಏನು ಮಾಡ್ತಕ್ಕಂಥದ್ದು ನೋಡಿ, ಏನು ಮಾಡ್ತಕ್ಕಂಥದ್ದು 20 ಮೀಟ್ರ್ ಕೊಟ್ಟಿದ್ದಾನೆ. ಹೈಪಾಟಿನಸ್ ಕೊಟ್ಟಿದ್ದಾನೆ ಅಂದರೆ ಅರ್ಥ ಸೈನ್ ಅಪ್ಲೈ ಮಾಡಬೇಕಲ್ಲ ಅಷ್ಟೇ. ಹೈಪಾಟಿನಸ್ ಕೊಟ್ಟಿಲ್ಲ, ಬೇರೆ ಆಪೋಸಿಟ್ ಅಡ್ಜಸೆಂಟ್ ಕೊಟ್ಟಿದ್ದಾನಂದರೆ ಟ್ಯಾನ್ ಥೀಟಾನ ಅಪ್ಲೈ ಮಾಡ್ತೀವಿ. ಹೈಪಾಟಿನಸ್ ಕೊಟ್ಟಿದ್ದಾನಂದರೆ ಸೈನ್ ಥೀಟಾ ಅಪ್ಲೈ ಮಾಡ್ತೀವಿ. ಅವೆರಡೇ ಜಾಸ್ತಿ ಯೂಸ್ ಮಾಡೋದು, ಟ್ಯಾನು ಮತ್ತಿಲ್ಲ ಸೈನು. ದಟ್ ಈಸ್ ಇಕ್ವಲ್ ಟು, ದೇರ್ಫೋರ್ ನೆಕ್ಸ್ಟ್ ಮತ್ತೆ ಇನ್ನೊಂದು ಕೊಟ್ಟಿದ್ದಾನೆ. ಅವೆರಡರ ಮಧ್ಯೆ ಫಾರಮ್ ಆಗಿರ್ತಕ್ಕಂಥ ಆ್ಯಂಗಲ್ಸ್ ಏನು ಮಾಡ್ತಕ್ಕಂಥದ್ದು ಎಷ್ಟಿದೆ ಅಂದರೂ ಅದು ಕೂಡ ಏನಾಗಿರುತ್ತೆ 30 ಡಿಗ್ರಿನೇ ಅಂತ ಕೊಟ್ಟಿದ್ದಾನೆ. ಅದು ಆ್ಯಂಗಲ್ ಫಾರಮ್ ಡಾಟ್ ದೀಸ್ 30 ಡಿಗ್ರಿ. ಹಾಗಾದರೆ ದೇರ್ಫೋರ್ ಲೆಟ್ ಕ್ಯಾನ್ ಬಿ ಅಬ್ಸರ್ವ್ ದಟ್ ದ ಫಿಗರ್ ಎ ಬಿ ಇಸ್ ದ ಪೋಲ್. ಎ ಬಿ ಇಸ್ಕಂತಕ್ಕಂಥದ್ದು ಪೋಲ್, ಅದನ್ನೇ ಫೈಂಡ್ ಔಟ್ ಮಾಡಬೇಕಾಗಿರೋದು. ಹೈಟ್ ಆಫ್ ದ ಪೋಲ್ ಏನು ಮಾಡ್ತಕ್ಕಂಥದ್ದು ಎಷ್ಟಿದೆ ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡಿರಿ. ದೇರ್ಫೋರ್ ಎ ಬಿ ಇಸ್ ದ ಹೈಟ್ ಆಫ್ ದ ಪೋಲ್. ನಾವು ದೇರ್ಫೋರ್ ಎ ಬಿ ಸಿ ಇಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ನಾವು ದಿಟ್ ಈಸ್ ಕೊಟ್ಟು ದೇರ್ಫೋರ್ ಎ ಸಿ ಇಸ್ ಗಿವನ್. ಎ ಸಿ ಕೊಟ್ಟಿರೋದ್ರಿಂದ ಆಪೋಸಿಟ್ ಬೈ ಹೈಪಾಟಿನಸ್ ತೊಗೊಳೋಣ. ದೇರ್ಫೋರ್ ಎ ಬಿ ಸಿ ಇಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ದೇರ್ಫೋರ್ ಥೀಟಾ ಈಸ್ ಇಕ್ವಲ್ ಟು 30 ಡಿಗ್ರಿ. ಸೈನ್ ಥೀಟಾ ಈಸ್ ಇಕ್ವಲ್ ಟು ಎ ಬಿ ಬೈ ಎ ಸಿ. ಆಪೋಸಿಟ್ ಬೈ ಯಾವ ಆ್ಯಂಗಲ್ ಕೊಟ್ಟಿರ್ತಾರೋ ಅದರ ಆಪೋಸಿಟ್ ಸೈಡನ್ನು ನಾವು ಎ ಸಿ ಅಂತ ಕನ್ಸಿಡರ್ ಆಪೋಸಿಟ್ ಸೈಡ್ ಅಂತ ಮಾಡ್ತೀವಿ. ದೇರ್ಫೋರ್ ಎ ಬಿ ಇಸ್ ದ ಆಪೋಸಿಟ್ ಸೈಡ್ ಆ್ಯಂಡ್ ಎ ಸಿ ಇಸ್ ದ ಹೈಪಾಟಿನಸ್ ಆ್ಯಂಡ್ ಬಿ ಸಿ ಇಸ್ ದ adjacent side. Therefore sin 30 degree is equal to AB by AC, that is opposite by hypotenuse, that is equal to therefore AB by AC. Therefore AB to find ಅದನ್ನು ಹೈಟನ್ನೇ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ದಟ್ ಈಸ್ equal to therefore AC is given, that is hypotenuse is 20 meter. AB by 20 is equal to sin 30 degree. The value of sin 30 is 1/2 according to trigonometric standard table. ಆ ಟೇಬಲಿಂದ ಏನು ಮಾಡ್ತಕ್ಕಂಥದ್ದು ಸೈನ್ 30 ಡಿಗ್ರಿ ವ್ಯಾಲ್ಯೂ 1/2 ಇದೆ. ರಾಟಿಂಗ್ ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್ 2 ಇಂಟು ಎ ಬಿ ಈಸ್ ಈಕ್ವಲ್ ಟು 20 ಇಂಟು 1. ಎಗೇನ್ ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಎ ಬಿ ಈಸ್ ಈಕ್ವಲ್ ಟು 20 ಡಿವೈಡೆಡ್ ಬೈ 2, ದಟ್ ಈಸ್ ಈಕ್ವಲ್ ಟು 20ನ 2 ಇಂದ ಡಿವೈಡ್ ಮಾಡಿದರೆ 2 10s. ದೇರ್ಫೋರ್ ಎ ಬಿ ಈಸ್ ಈಕ್ವಲ್ ಟು 10 ಮೀಟರ್. ವಾಟ್ ಈಸ್ ಎ ಬಿ? ದಟ್ ಈಸ್ ದೇರ್ಫೋರ್ ಹೈಟ್ ಆಫ್ ದ ಪೋಲ್ ಈಸ್ 10 ಮೀಟರ್. ಹಾಗಾದ್ರೆ ರೈಟ್ ಆಫ್ ದ ಪೋಲ್ ಎಷ್ಟು ಬಂತು ಇದು? ದೇರ್ಫೋರ್ ಎ ಬಿ ಈಸ್ ಈಕ್ವಲ್ ಟು 10 ಮೀಟರ್. ನೆಕ್ಸ್ಟ್ ಮೂವ್ ಆನ್ ಟು ದಿ ದೇರ್ಫೋರ್ ಅನದರ್ ಪ್ರಾಬ್ಲಮ್ಸ್. ದೇರ್ಫೋರ್ ಎ ಕೈಟ್ ಈಸ್ ಪ್ಲೇಯಿಂಗ್ ಅಟ್ ಎ ಹೈಟ್ ಆಫ್ 60 ಮೀಟರ್ ಅಬೌವ್ ದ ಗ್ರೌಂಡಿಂದ ಏನು ಮಾಡ್ತಕ್ಕಂಥದ್ದು ಒಂದು ಕೈಟಿಂದು ಫ್ಲೈಯಿಂಗ್ ಎ ಕೈಟ್ ಆಫ್ ಹೈಟ್ 60 ಮೀಟರ್. ದ string attached to the kite is temporarily tied to the point on the ground. The inclination of a straight with the ground is 60 degree. Find the length of the string assuming that there is no slag in the string. ಆ ಸ್ಟ್ರಿಂಗಲ್ಲಿ ಯಾವುದೇ ಕೂಡ ಏನು ಮಾಡ್ತಕ್ಕಂಥದ್ದು ಸ್ಲ್ಯಾಗ್ ಅಂತಕ್ಕಂಥದ್ದಿಲ್ಲ. ಫಸ್ಟ್ ಫೈಂಡ್ ದ ಲೆಂತ್ ಆಫ್ ದ ಸ್ಟ್ರಿಂಗ್. ಲೆಂತ್ ಆಫ್ ದ ಸ್ಟ್ರಿಂಗ್ ಎಷ್ಟಿದೆ ಅಂತಕ್ಕಂಥದ್ದನ್ನು ನಾವು ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ನಾವು ವಿ ಕ್ಯಾನ್ ಅಬ್ಸರ್ವ್ ದಟ್ ಇನ್ ದ ಫಿಗರ್. ದಟ್ ಈಸ್ ಈಕ್ವಲ್ ಟು ದೇರ್ಫೋರ್ LMPLK. ಇಟ್ ಈಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ದೇರ್ಫೋರ್ LK is equal to already given. Therefore height of the kite is
60 ಮೀಟರ್, ಹೈಟ್ ಆಫ್ ದ ಕೈಟ್ 60 ಮೀಟರ್ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ನಾವೇನು ಮಾಡ್ತಕ್ಕಂಥದ್ದು, ಯಾವುದನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಟೋಟಲ್ ಏನಾಗಿರುತ್ತೆ, ಕೆ ಪಿನ ಏನು ಮಾಡ್ತಕ್ಕಂಥದ್ದು ಇಲ್ಲೇ ಅವನೇನಂತ ಹೇಳಿದ್ದಾನೆ ಅಂದರೆ ಫೈಂಡ್ ದ ಆ್ಯಂಗಲ್ ಆಫ್ ಎಲಿವೇಶನ್ 60 ಡಿಗ್ರಿ ಫಾರಮ್ ಆದಮೇಲೆ ಫೈಂಡ್ ದ ಲೆಂತ್ ಆಫ್ ದ ಸ್ಟ್ರಿಂಗ್. ಈ ಸ್ಟ್ರಿಂಗಿನ ಲೆಂತ್ ಎಷ್ಟಿದೆ, ದಟ್ ಈಸ್ ಪಿ ಕೆ ಆರ್ ಕೆ ಪಿ. ಲೆಂತ್ ಆಫ್ ದ ಸ್ಟ್ರಿಂಗನ್ನು ಏನು ಮಾಡ್ತಕ್ಕಂಥದ್ದು ಫೈಂಡ್ ಔಟ್ ಮಾಡಬೇಕು. ಲೆಟ್ ಕೆ ಬಿ ದ kite of a string is tied to the point on a ground in a triangle KLP is a right angle triangle. ನೋಡಿ ಏನು ಮಾಡ್ತಕ್ಕಂಥ ಇದರಲ್ಲೂ ಕೂಡ ಹೈಪಾಟೆನಸ್ ಫೈಂಡ್ ಔಟ್ ಮಾಡೋದ್ರಿಂದ ನಾವು ಸೈನಿನೇ ಅಪ್ಲೈ ಮಾಡಬೇಕು. ಆಪೋಸಿಟ್ ಕೊಟ್ಟಿದ್ದಾನೆ, ಹೈಪಾಟೆನಸ್ ಕೆ ಪಿ ಫೈಂಡ್ ಔಟ್ ಮಾಡೋದ್ರಿಂದ ಅಷ್ಟೇ. ಹೈಪಾಟೆನಸ್ ಫೈಂಡ್ ಔಟ್ ಮಾಡೋಕ್ಕೆ ಕೊಡಲಿಲ್ಲ ಅಂದರೆ ಟ್ಯಾನ್ ಅಪ್ಲೈ ಮಾಡ್ತೀವಿ. ಹೈಪಾಟೆನಸ್ ಆಪೋಸಿಟ್ ಕೊಟ್ಟಿದ್ದಾನೆ, ಅದನ್ನು ಹೈಪಾಟೆನಸ್ ಫೈಂಡ್ ಔಟ್ ಮಾಡೋಕ್ಕಿಂತ ಹೈಪಾಟೆನಸ್ ಕೊಟ್ಟಿದ್ದಾನೆ ಅಂದರೆ ನಾವು ಕ್ಯಾನ್ ಅಪ್ಲೈಯಿಂಗ್ ಸೈನ್. that is equal to KLP is a right angle triangle. Now applying sin 30, sin 60 degree, 60 degree ಕೊಟ್ಟಿರೋದು. Already sin theta is equal to what? Opposite by hypotenuse. Opposite is KL and hypotenuse is KP. That is opposite by hypotenuse. That is equal to sin theta. Theta is 60 degree. Sin 60 is equal to KL by KP. Therefore KL is given, that is height of the tower is 60 meter. Therefore sin 60 degree is according to table √3 divided by 2. ಹಾಗಾದರೆ sin 60 degree ವ್ಯಾಲ್ಯೂ ಎಷ್ಟು, √3 divided by 2 ಇದೆ. By cross multiplication, therefore KP into √3 is equal to 60 into 2, that is 120. Therefore KP is equal to 120 divided by √3. 62 is that is 120. 120 into root divided by again cross multiplication. KP is equal to 120 divided by √3. ನಾವು therefore rationalizing factor ಮತ್ತು again √3 rationalizing factorನ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡಕ್ಕೂ ಕೂಡ ಮಲ್ಟಿಪ್ಲೈ ಮಾಡೋಣ. that is equal to therefore 120 into √3 divided by √3 into √3, that is 120 into √3 is 120 into √3 divided by √3 into √3 is √9. √9 is 3. Therefore 3 ಇಂದ 120ನ ಡಿವೈಡ್ ಮಾಡಿ 3 40 is 3 ರಿಮೈನಿಂಗ್ 0, that is 40 into √3 meter. Therefore hence length of the string is 40 into √3 meter. ಹಾಗಾದರೆ ಲೆಂತ್ ಆಫ್ ದ ಸ್ಟ್ರಿಂಗ್ ದಟ್ ಈಸ್ ಇಕ್ವಲ್ ಟು ಕೆ ಪಿ ಎಷ್ಟು ಬಂತು ಅಂದರೆ 40 into √3 meter. Next move on to the another problems. That is equal to therefore the angle of elevation of the top of the tower from 2 points, 2 ಪಾಯಿಂಟ್ ಕೊಟ್ಟಿದ್ದಾನೆ. ದಟ್ ಈಸ್ equal to therefore it is very important, ನೀಟಾಗಿ ನೋಡ್ಕೊಳ್ರಿ. the angle of elevation of the top of the tower from the 2 points at a distance 4 meter and 9 meter. ಎರಡು ಡಿಸ್ಟೆನ್ಸ್ ಕೊಟ್ಟಿದ್ದಾನೆ, ಒಂದಕ್ಕೆ 4 ಮೀಟರ್ ಇದೆ, ಇನ್ನೊಂದು ಎಷ್ಟಿದೆ 9 ಮೀಟರ್ ಇದೆ. ಫ್ರಮ್ ದ ಬೇಸ್ ಆಫ್ ದ ಟವರ್ and in the same straight line with its are complementary. ಈ ವರ್ಡ್ ಗೊತ್ತಿರಲಿ, ಕಾಂಪ್ಲಿಮೆಂಟರಿ. ಪ್ರೂವ್ ದಟ್ ದ ಹೈಟ್ ಆಫ್ ದ ಟವರ್ ಈಸ್ 6 ಮೀಟರ್. ಲಾಸ್ಟ್ ಟೈಮ್ ಈ ಸರಿ ಅಲ್ಲ, ಅದಕ್ಕಿಂತ ಹಿಂದೆ ಸರಿ ಏನು ಮಾಡ್ತಕ್ಕಂಥದ್ದು ಇದೇ ಪ್ರಾಬ್ಲಮ್ಸನ್ನ ಏನು ಮಾಡ್ತಕ್ಕಂಥದ್ದನ್ನು ಎಕ್ಸಾಮಲ್ಲಿ ಕೇಳಿರೋದು 3 ಮಾರ್ಕ್ಸಿಗೆ. ಪ್ರೂವ್ ದಟ್ ಹೈಟ್ ಆಫ್ ದ ಟವರ್ ಈಸ್ 6 ಮೀಟರ್ ಬರುತ್ತೆ ಅಂತ ಪ್ರೂವ್ ಮಾಡಿರಿ ಅಂತ ಈ ವರ್ಡ್ ಇದ್ದಾನೆ. ಕಾಂಪ್ಲಿಮೆಂಟರಿ ಅಂತ ಅರ್ಥ ನಿಮಗೆ. ಕಾಂಪ್ಲಿಮೆಂಟರಿ ಆ್ಯಂಗಲ್ ಅಂದರೆ ಗೊತ್ತಿದೆ ತಾನೆ, 90 ಮೈನಸ್ ತೀಟಾ. 90 ಮೈನಸ್ ಆ್ಯಂಗಲ್ ಕೊಟ್ಟಿರ್ತಾನೆ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ 90ನಲ್ಲಿ 90 ಮೈನಸ್ ಅಂತ ತಗೋಬೇಕು. ನಾನು ಆಲ್ರೆಡಿ ಹೇಳಿದ್ದಾನಲ್ಲ, ಸೈನ್ 90 ಮೈನಸ್ ತೀಟಾ ಈಸ್ ಇಕ್ವಲ್ ಟು ಕಾಸ್ ತೀಟಾ, ಕಾಸ್ 90 ಮೈನಸ್ ತೀಟಾ ಈಸ್ ಇಕ್ವಲ್ ಟು ಸೈನ್ ತೀಟಾ, ಟ್ಯಾನ್ 90 ಮೈನಸ್ ತೀಟಾ ಈಸ್ ಇಕ್ವಲ್ ಟು ಕಾಟ್ ತೀಟಾ, ಕಾಟ್ 90 ಮೈನಸ್ ತೀಟಾ ಈಸ್ ಇಕ್ವಲ್ ಟು ಟ್ಯಾನ್ ತೀಟಾ, ಕೊಸಿಕೆಂಟ್ 90 ಮೈನಸ್ ತೀಟಾ ಈಸ್ ಇಕ್ವಲ್ ಟು ಸೀಕೆಂಟ್ ತೀಟಾ, ಸೀಕೆಂಟ್ 90 ಮೈನಸ್ ತೀಟಾ ಈಸ್ ಇಕ್ವಲ್ ಟು ಕೊಸಿಕೆಂಟ್ ತೀಟಾ. ಅವನ್ನೇ ನಾವು ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಕರೀತಿರೋದು. ಹಾಗಾದರೆ ನಾವು ದೇರ್ಫೋರ್ ಇನ್ ದ ಫಿಗರ್ ಟ್ರಯಾಂಗಲ್ ಎ ಕ್ಯೂ ಎಸ್, ದಟ್ ಈಸ್ ಇಕ್ವಲ್ ಟು ದೇರ್ಫೋರ್ ಎ ಕ್ಯೂ ಬಿ ದ ಟವರ್ and R and S are the points 4 meter and 9 meter away from the base of the tower respectively. That is equal to therefore this now we can observe in figure A Q R and A Q S, that is equal to therefore R Q is equal to 4 meter and R Q that is equal to therefore S Q is equal to 9 meter. ಡಿಸ್ಟೆನ್ಸ್ ಕೊಟ್ಟಿದ್ದಾನೆ, ಇದು 4 ಮೀಟರ್ ಆಗಿರುತ್ತೆ, ಇದು 9 ಮೀಟರ್ ಆಗಿರುತ್ತೆ ಅಂತಕ್ಕಂಥದ್ದನ್ನು. therefore the angles are complementary. therefore it is one of angle is theta, other is 90 ಮೈನಸ್ ತೀಟಾ. ಅವೆರಡು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆಗಿರೋದ್ರಿಂದ ಆರ್ ಆ್ಯಂಗಲನ್ನು ನಾವು ತೀಟಾ ಅಂತ ತೊಗೊಂಡ್ರೆ ಎಷ್ಟನ್ನು 90 ಮೈನಸ್ ತೀಟಾ ಅಂತ ತಗೊಂತೀವಿ, ಯಾಕೆಂದರೆ ಅವನ್ನೇ ಕೊಟ್ಬಿಟ್ಟಿದ್ದಾನೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ. ಹಾಗಾದರೆ ನಾವು ದಟ್ ಈಸ್ ಈಕ್ವಲ್ ಟು ದೇರ್ಫೋರ್ ಇನ್ ಎ ಟ್ರಯಾಂಗಲ್ ಫಸ್ಟ್ ಎ ಕ್ಯೂ ಆರ್ ನೋಡಿ ಏನು ಮಾಡ್ತಾರೆ, ಎ
ಕ್ಯೂ ಆರ್ ಈ ಟ್ರ್ಯಾಂಗಲ್ ಫಸ್ಟ್ ತಗೊಳೋಣ. ದೇರ್ ಫಾರ್ ಎ ಕ್ಯೂ ಆರ್ ಟ್ರ್ಯಾಂಗಲ್ ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ಟ್ರ್ಯಾಂಗಲ್ ಎ ಕ್ಯೂ ಆರ್. ದೇರ್ ಫಾರ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್ ದಟ್ ಈಸ್ ಎ ಕ್ಯೂ ಬೈ ಆರ್ ಕ್ಯೂ. ಯಾಕಂದರೆ ಆರ್ ಕ್ಯೂನ ಕ್ಯೂ ಆರ್ ಕೊಟ್ಟಿರೋದ್ರಿಂದ ಅದನ್ನು ಟ್ಯಾನ್ನೇ ಅಪ್ಲೈ ಮಾಡಬೇಕು. ಹೈಪಾಟಿನಸ್ ಅವಶ್ಯಕತೆ ನಮಗಿಲ್ಲಲ್ಲ, ಯಾಕಂದ್ರೆ ಹೈಟ್ ಫೈಂಡ್ ಔಟ್ ಮಾಡಬೇಕು ಎ ಕ್ಯೂನ. ದೇರ್ ಫಾರ್ ಎ ಕ್ಯೂ ಬೈ ಕ್ಯೂ ಆರ್ ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ದೇರ್ ಫಾರ್ ಥೀಟಾ ವ್ಯಾಲ್ಯೂನು ಕೂಡ ಕೊಟ್ಟಿಲ್ಲ, ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ಎ ಕ್ಯೂ ಡಿವೈಡೆಡ್ ಬೈ ಕ್ಯೂ ಆರ್ ಈಸ್ 4. ದೇರ್ ಫಾರ್ ಎ ಕ್ಯೂ ಬೈ 4 ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ದಟ್ ಈಸ್ ಇಕ್ವೇಷನ್ ನಂಬರ್ 1. ಯಾಕಂದರೆ ಥೀಟಾ ವ್ಯಾಲ್ಯೂ ಕೊಟ್ಟಿಲ್ಲ, ಹಂಗೆ ಪ್ರೂವ್ ಮಾಡಬೇಕಷ್ಟೇ. ಹಾಗಾದರೆ ಎ ಕ್ಯೂ ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ಬಂತು. ಅದನ್ನು ಇಕ್ವೇಷನ್ ನಂಬರ್ 1 ಅಂತ ಕೊಡ್ರಿ, ಯಾವುದು ಎ ಕ್ಯೂ ಆರ್ ಟ್ರ್ಯಾಂಗಲ್ ತೊಗೊಂಡಾಗ. ನೆಕ್ಸ್ಟ್ ಸಿಮಿಲರ್ಲಿ ದೇರ್ ಫಾರ್ ಟ್ರ್ಯಾಂಗಲ್ ಎ ಕ್ಯೂ ಎಸ್ ಈ ಕಡೆ ತೊಗೊಳೋಣ. ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ಅನದರ್ ಟ್ರ್ಯಾಂಗಲ್, ಇನ್ನೊಂದು ಟ್ರ್ಯಾಂಗಲ್ ಇದೆಯಲ್ಲ ಆ ಟ್ರ್ಯಾಂಗಲ್ ತೊಗೊಳೋಣ. ದೇರ್ ಫಾರ್ ಇನ್ನೇ ಟ್ರ್ಯಾಂಗಲ್ ಎ ಕ್ಯೂ ಎಸ್ that is also be therefore tan 90 minus that is equal to therefore tan theta is equal to tan 90 minus theta is equal to that is also be same opposite by adjacent that is aq by sq that is equal to therefore aq divided by sq is 9 meter. sq ಅಂತಕ್ಕಂಥದ್ದು 9 ಮೀಟರ್ ಅಂತ ಕೊಟ್ಟಿದ್ದಾನೆ. ಹಾಗಾದರೆ tan 90 minus that is cot ಕಾಂಪ್ಲಿಮೆಂಟ್ರಿ ಅಪ್ಲೈ ಮಾಡ್ತೀವಿ ನೋಡ್ರಿ. ಟ್ಯಾನ್ 90 ಮೈನಸ್ ಥೀಟಾಗೆ ಕಾಟ್ ಥೀಟಾ ಅಂತ ಕರಿತೀವಿ. ಹಾಗಾದರೆ ಎ ಕ್ಯೂ ಬೈ 9 ಇಸ್ ಈಕ್ವಲ್ ಟು ಕಾಟ್ ಥೀಟಾ. ದಿಸ್ ಇಸ್ ಇಕ್ವೇಷನ್ ನಂಬರ್ 2. ಹಾಗಾದ್ರೆ ಮಲ್ಟಿಪ್ಲೈಡ್ ಇಕ್ವೇಷನ್ ನಂಬರ್ 1 ಆ್ಯಂಡ್ 2. 1 ಮತ್ತು ಇಕ್ವೇಷನ್ ನಂಬರ್ 2ನ ಮಲ್ಟಿಪ್ಲೈ ಮಾಡೋಣ. ಇಕ್ವೇಷನ್ ನಂಬರ್ 1 ಈಸ್ ಎ ಕ್ಯೂ ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ಕೊಟ್ಟಿದ್ದಾನೆ. ಇಕ್ವೇಷನ್ ಎಲ್ ಎಚ್ ಎಸ್ ಟು ಎಲ್ ಎಚ್ ಎಸ್ಗೆ ಆರ್ ಎಚ್ ಎಸ್ಗೆ ಮಲ್ಟಿಪ್ಲೈ ಮಾಡೋಣ. ದೇರ್ ಫಾರ್ ಎ ಕ್ಯೂ ಬೈ 4 into a cube divided by 9 is equal to tan theta into cot theta. That is equal to therefore multiplied a cube into a cube, numerator to numerator and denominator to denominator. A cube into a cube square is equal to 9 4s are 36 is equivalent to 1 because tan theta into cot theta. Cot theta can be written as 1 by tan. ಕಾಟ್ ಥೀಟಾನ ನಾವೇನಂತ ಬರಿಬೋದು, ರೆಸಿಪ್ರಕಲ್. ಟ್ಯಾನ್ ಥೀಟಾನ 1 by tan ಅಂತ ಕಾಟ್ ಥೀಟಾನ 1 by tan ಅಂತ ಬರಿತೀವಿ, ಅಥವಾ ಟ್ಯಾನ್ ಥೀಟಾನ 1 by cot ಅಂತನಾದರೂ ಬರಿಬೋದು. ಎರಡರಲ್ಲಿ ಒಂದು. ಕಾಟನ್ನು ಬರೆಯೋಣ. ಕಾಟ್ ಥೀಟಾ ಕೆನ್ ಬಿ ರಿಟರ್ನ್ ಆಸ್ 1 by tan theta. ನ್ಯೂಮರೇಟರ್ tan theta, ಡಿನಾಮಿನೇಟರ್ tan theta ವಿಲ್ ಕ್ಯಾನ್ಸಲ್, ದಟ್ ಈಸ್ ಈಕ್ವಲೆಂಟ್ ಟು 1. ಹಾಗಾದರೆ ಎ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಎ ಕ್ಯೂ ಇಂಟು ಎ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ 4 9s 36. a cube square divided by 36 is equal to 1. By cross multiplication a cube square is equal to 1 into 36 or 36. Therefore a cube is equal to a cube square is equal to 36. a cube is equal to square root of 36. Therefore the square root of 36 is plus or minus 6. Now only consider in positive value. Therefore a cube is equal to 6 meter. What is a cube? Hence height is cannot be negative. height ಯಾವಾಗಲೂ ಕೂಡ ನೆಗೆಟಿವ್ ಆಗಿರಲ್ಲ, ಪಾಸಿಟಿವ್ನೇ ಕನ್ಸಿಡರ್ ಮಾಡೋದು. ಹಾಗಾದರೆ ದೇರ್ ಫಾರ್ ಹೈಟ್ ಆಫ್ ದ ಟವರ್ ಈಸ್ ಹೌ ಮಚ್? ದಟ್ ಈಸ್ 6 meter. ಹಾಗಾದರೆ ಹೈಟ್ ಆಫ್ ದ ಟವರ್ ಎಷ್ಟು ಬಂತು? ಪ್ರೂವ್ ಮಾಡಿದ್ದೀವಿ. ಪ್ರೂವ್ ಮಾಡೋಕ್ಕೆ ಹೇಳಿದ್ದಾನಲ್ಲ, ಹೈಟ್ ಆಫ್ ದ ಟವರ್ ಈಸ್ 6 meter. ದೇರ್ ಫಾರ್ ದ ಹೈಟ್ ಆಫ್ ದ ಟವರ್ ಈಸ್ 6 meter. ನಾವು ದೇರ್ ಫಾರ್ ಇಲ್ಲಿಗೆ ಈ ಕ್ಲಾಸನ್ನು ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಕಂಟಿನ್ಯೂಸ್ ಫಾರ್ ಇನ್ ನೆಕ್ಸ್ಟ್ ಕ್ಲಾಸ್. ಎಲ್ಲರೂ ಕೂಡ ಏನು ಮಾಡ್ತಕ್ಕಂಥ ಈ 3 ಪ್ರಾಬ್ಲಮ್ಸನ್ನು ಕೂಡ ಏನು ಮಾಡ್ತಕ್ಕಂಥದ್ದು ಹೋಮ್ವರ್ಕಿಗೆ ಮಾಡಿ ಏನು ಮಾಡ್ತಕ್ಕಂಥದ್ದು ಸೆಂಡ್ ಮಾಡಬೇಕು ಕಂಪಲ್ಸರಿ. ಭಾಳ ಜನ ಮಾಡ್ತಿಲ್ಲ, ಭಾಳ ಸ್ಟೂಡೆಂಟು ಹೋಮ್ವರ್ಕಿಗೆ ಏನು ಮಾಡ್ತಕ್ಕಂಥದ್ದು ಕಂಪಲ್ಸರಿಯಾಗಿ ಈ 3 ಪ್ರಾಬ್ಲಮ್ಸ್. ಅದಕ್ಕಿಂತ ಮುಂಚೆ ಆ್ಯಂಗಲ್ ಆಫ್ ಇಲಿವೇಷನ್ ಅಂದ್ರೇನು, ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂದ್ರೇನು ಡೆಫಿನೇಷನ್ ಬರೆದು ಈ 3 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ಸೆಂಡ್ ಮಾಡಿ. ದೇರ್ಫೋರ್ ಥ್ಯಾಂಕ್ ಯು ಫಾರ್ ಆಲ್.